ನಟ ಅರೆಸ್ಟ್ ಆಗೇ ಬಿಟ್ಟ. ಆ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲು. ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ನಟ. ದೌರ್ಜನ್ಯ ಎಸಗಿದ ಆರೋಪದಡಿ ಕಿರುತೆರೆಯ ನಟ ಅರೆಸ್ಟ್. ಪ್ರೀತಿಸ್ತೀನಿ ಅಂತ ಹೇಳಿ ಯುವತಿ ಜೊತೆ ಲವಿ ಡವಿ. ಆಪ್ತ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಕಿರುತೆರೆಯ ನಟ. ಹಾಗಾದ್ರೆ ಆ ನಟ ಯಾರು? ಯುವತಿಗೆ ಪ್ರೀತಿಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಅವಳ ಜೊತೆ ಖಾಸಗಿ ಕ್ಷಣದಲ್ಲಿ ತೆಗೆದುಕೊಂಡಿರುವಂತಹ ಫೋಟೋಗಳನ್ನ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೊಡು ಅಂತ ಹೇಳಿ ಅವಳು ದುಡ್ಡು ಕೊಟ್ಟು ಆದ್ರೂ ಕೂಡ ಆತನಿಗೆ ಶಾಂತಿ ಅನ್ನೋದು ಅಥವಾ ತೃಪ್ತಿ ಅನ್ನೋದು ಸಿಗದೆ ಮತ್ತೆ ಕಾಟ ಕೊಡ್ತಾ ಇದ್ದ ಪುಣ್ಯಾತ್ಮ. ಈಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದು 2024ರ ಒಂದು ವಿಚಾರವಲ್ಲವೇ ಅಲ್ಲ. ಆತನ ಮೇಲೆ 2020ರಲ್ಲೂ ಕೂಡ ಕೇಸು ದಾಖಲೆಯಾಗಿತ್ತು. ಆತ ಯಾರು? ಯುವತಿ ಮನೆಗೆ ನುಗ್ಗಿ ಸಹಚರರ ಜೊತೆ ಸೇರಿ ಕಿರುಕುಳವನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದ ಈ ಒಂದು ಕಳ್ಳನಟ ಇದೀಗ ಚರಿತ್ ಬಾಳಪ್ಪನನ್ನ ಹೆಡೆಮುರಿ ಕಟ್ಟಿದಂತಹ ಪೊಲೀಸರು. ಕನ್ನಡ ಸೇರಿ ಹಲವು ಭಾಷೆಗಳಲ್ಲಿ ಈತ ನಟಿಸಿದ್ದ. ಪತ್ನಿಗೂ ಸಹ ಕಿರುಕುಳವನ್ನ ನೀಡಿದ್ದ ಈ ನಟ. ಪತ್ನಿ ಡೈವರ್ಸ್ ನೋಟಿಸ್ ಕಳಿಸಿದ್ದಕ್ಕೆ ಬೆದರಿಕೆ ಕೂಡ ಹಾಕಿದ್ದ. ಕಳೆದ ಜೂನ್ನಲ್ಲಿ ಎನ್ಸಿಆರ್ ಕೂಡ ದಾಖಲೆ ಮಾಡಿದ್ದ ಅವನ ಪತ್ನಿ ಎನ್ಸಿಆರ್ ದಾಖಲೆ ಮಾಡಿದ್ದು. ಇದೀಗ ಆರ್ಆರ್ ನಗರ ಪೊಲೀಸರಿಂದ ನಟ ಅರೆಸ್ಟ್ ಆಗಿದ್ದಾನೆ. ಈತ ಮತ್ಯಾರು ಅಲ್ಲ, ಚರಿತ್ ಬಾಳಪ್ಪ. ಈತ ಮುದ್ದು ಲಕ್ಷ್ಮಿ ಎನ್ನುವಂತಹ ಸೀರಿಯಲ್ನಲ್ಲಿ ನಟನೆಯನ್ನ ಮಾಡ್ತಾ ಇದ್ದ. ಅದೆಲ್ಲವೂ ಕೂಡ ಪಾಪ್ಯುಲರ್ ಆಗಿತ್ತು. ಅವನು ಕೆರಿಯರ್ ಶುರು ಮಾಡಿದ್ದು ಲವಲವಿಕೆ ಎನ್ನುವಂತಹ ಧಾರಾವಾಹಿಯಲ್ಲಿ. ಲವಲವಿಕೆ ಧಾರಾವಾಹಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಆ ಪರಿಚಯ ಸ್ವಲ್ಪ ಸ್ನೇಹವಾಗಿ ಟರ್ನ್ ಆಗುತ್ತೆ. ತದನಂತರ ಆಕೆಯನ್ನ ಪ್ರೀತಿ ಮಾಡೋಕೆ ಶುರು ಮಾಡ್ತಾನೆ ಈತ ಚರಿತ್. ತದಾದ ನಂತರ ಆಕೆಯ ಜೊತೆಗೆ ಒಂದಿಷ್ಟು ಜೊತೆಯಾಗಿ ಕೂಡಿ ಓಡಾಡಿ ಎಲ್ಲ ಮುಗಿದ ಮೇಲೆ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಗೆ ಎಂಡ್ ಆಗುತ್ತಾ? ಆಗಲ್ಲ. ಖಾಸಗಿ ಕ್ಷಣದಲ್ಲಿ ತೆಗೆದುಕೊಂಡಿರುವಂತಹ ಅಷ್ಟೂ ಫೋಟೋಗಳು ವಿಡಿಯೋಗಳನ್ನು ಈ ಚರಿತ್ ಬಾಳಪ್ಪ ಎನ್ನುವಂತಹ ಆಸಾಮಿ ಇಟ್ಟುಕೊಂಡಿದ್ದ. ತದಾದ ನಂತರ ಏನಾಗುತ್ತೆ ಅಂತಂದ್ರೆ ಬೇರೆ ಮದುವೆ ಆಗ್ತಾನೆ. ಬೇರೆ ಮದುವೆ ಆದ ನಂತರ ಮತ್ತೆ ಪತ್ನಿಗೆ ಡಿವೋರ್ಸ್ ಕೊಟ್ಟು ರಿಟರ್ನ್ ಈಕೆಯ ಹತ್ತಿರನೇ ಬರ್ತಾನೆ. ಅವಳು ಏನ್ ಹೇಳಿದ್ರು ಕೂಡ ಈತ ಕೇಳೋದಿಲ್ಲ. ಆಗ ನಟಿ ಆಕೆ ಇರ್ತಾಳಲ್ವಾ, ಆಕೆ ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಸೊ ಅದಾದ ನಂತರ ಅವನು ಅಪ್ಸ್ಕೊಂಡಾಗಿರ್ತಾನೆ. ಅಪ್ಸ್ಕೊಂಡಾದ ನಂತರ ಈಗ ಪೊಲೀಸರ ಅತಿಥಿ ಆಗಿದ್ದಾನೆ.